ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. SIASಗೆ ಸ್ವಾಗತ. ಈ ವಿಡಿಯೋದಲ್ಲಿ KS, PDO, VAO, STA, FDA ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಇಂದಿನ ಪ್ರಶ್ನೆ: ಶಿವರಾಮ ಕಾರಂತರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತು? ಆಯ್ಕೆಗಳು: ಎ. ಚೋಮನದುಡಿ, ಬಿ. ಹಳಿದ ಮೇಲೆ, ಸಿ. ಹುಚ್ಚು ಮನಸ್ಸಿನ 10 ಮುಖಗಳು, ಡಿ. ಯಕ್ಷಗಾನ ಬಯಲಾಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ. ಯಕ್ಷಗಾನ ಬಯಲಾಟ. ಶಿವರಾಮ ಕಾರಂತರ ಯಕ್ಷಗಾನ ಬಯಲಾಟ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಮುಂದಿನ ಪ್ರಶ್ನೆ: ಈ ಕೆಳಗಿನ ಯಾವ ಶಿಖರವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವುದಿಲ್ಲ? ಆಯ್ಕೆ: ಎ. ಬಾಬಾ ಬುಡನ್ಗಿರಿ, ಬಿ. ಕುದುರೆಮುಖ, ಸಿ. ಮುಳ್ಳಯ್ಯನಗಿರಿ, ಡಿ. ಪುಷ್ಪಗಿರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ. ಪುಷ್ಪಗಿರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವ ಮುಖ್ಯ ಶಿಖರಗಳು ಬಾಬಾ ಬುಡನ್ಗಿರಿ, ಕುದುರೆಮುಖ, ಮುಳ್ಳಯ್ಯನಗಿರಿ. ಆದರೆ ಪುಷ್ಪಗಿರಿಯು ಚಿಕ್ಕಮಗಳೂರಿನಲ್ಲಿ ಕಂಡುಬರುವುದಿಲ್ಲ. ಮುಂದಿನ ಪ್ರಶ್ನೆ: ಪ್ರತಿಶತ ಪ್ರಮಾಣದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ ಯಾವುದು? ಆಯ್ಕೆ: ಎ. ಕೊಡಗು, ಬಿ. ದಕ್ಷಿಣ ಕನ್ನಡ, ಸಿ. ಉತ್ತರ ಕನ್ನಡ, ಡಿ. ಚಾಮರಾಜನಗರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಗು. ಕೊಡಗಿನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಮುಂದಿನ ಪ್ರಶ್ನೆ: ಅಂಕಸಮುದ್ರ ಪಕ್ಷಿಗಳ ಸಂರಕ್ಷಣೆ ಮೀಸಲು ಪ್ರದೇಶ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಯ್ಕೆ: ತುಮಕೂರು, ಬಳ್ಳಾರಿ, ಕೊಡಗು, ಮಂಡ್ಯ. ಅಂಕಸಮುದ್ರ ಪಕ್ಷಿಗಳ ಸಂರಕ್ಷಣಾ ಮೀಸಲು ಪ್ರದೇಶವು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 5: ಅಣೆಕಟ್ಟುಗಳು ಹಾಗೂ ನದಿಗಳ ಜೋಡಣೆಯಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿರಿ. ಆಯ್ಕೆ: ಎ. ಹಿಡಕಲ್ ಮಲ್ಲಪ್ರಭಾ, ಮಾರ್ಕೋನಹಳ್ಳಿ ಶಿಂಷಾ, ಕೃಷ್ಣರಾಜಸಾಗರ ಕಾವೇರಿ, ವಾಣಿವಿಲಾಸ ಸಾಗರ ವೇದಾವತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಡಕಲ್ ಮಲ್ಲಪ್ರಭಾ. ಮಲ್ಲಪ್ರಭಾವು ತುಂಗಭದ್ರಾ ನದಿಗೆ ಕಟ್ಟಲಾಗಿರುವ ಅಣೆಕಟ್ಟಾಗಿದೆ. ಆದ್ದರಿಂದ ಈ ಮಿಕ್ಕ ಮಾರ್ಕೋನಹಳ್ಳಿ ಅಣೆಕಟ್ಟು ಶಿಂಷಾ ನದಿಗೂ, ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕಾವೇರಿ ನದಿಗೆ ಹಾಗೂ ವಾಣಿವಿಲಾಸ ಸಾಗರ ಅಣೆಕಟ್ಟನ್ನು ವೇದಾವತಿ ನದಿಗೆ ಕಟ್ಟಲಾಗಿರುವ ಅಣೆಕಟ್ಟುಗಳಾಗಿವೆ. ಆದರೆ ಹಿಡಕಲ್ ಅಣೆಕಟ್ಟನ್ನು ಮಲ್ಲಪ್ರಭಾ ನದಿಗೆ ಕಟ್ಟಲಾಗಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಡಕಲ್ ಮಲ್ಲಪ್ರಭಾ ತಪ್ಪಾಗಿದೆ. ಮುಂದಿನ ಪ್ರಶ್ನೆ: ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಥಮವಾಗಿ ನಡೆದ ಸ್ಥಳ ಯಾವುದು? ಆಯ್ಕೆಗಳು: ಎ. ಮೈಸೂರು, ಬಿ. ಬೆಂಗಳೂರು, ಸಿ. ಧಾರವಾಡ, ಡಿ. ಶಿವಪುರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು. ಬೆಂಗಳೂರಿನಲ್ಲಿ ಅಖಿಲ ಭಾರತದ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಥಮವಾಗಿ ನಡೆದ ಸ್ಥಳವಾಗಿದೆ. ಮುಂದಿನ ಪ್ರಶ್ನೆ: ಹೆಚ್ಚು ರಸ್ತೆಗಳನ್ನು ಹೊಂದಿದ ಜಿಲ್ಲೆ ಯಾವುದು ಎಂದು ಗುರುತಿಸಬೇಕಾಗಿದೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ. ಆಯ್ಕೆ: ಎ. ಹಾಸನ, ಬಿ. ತುಮಕೂರು, ಸಿ. ಬೆಳಗಾವಿ, ಡಿ. ಉತ್ತರ ಕನ್ನಡ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಗಾವಿ ಜಿಲ್ಲೆಯು ಅತಿ ಹೆಚ್ಚು ರಸ್ತೆಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಮುಂದಿನ ಪ್ರಶ್ನೆ: ಕರ್ನಾಟಕದ ಎತ್ತರವಾದ ಅಣೆಕಟ್ಟು ಯಾವುದು ಎಂಬುದನ್ನು ಈ 4 ಆಯ್ಕೆಗಳಲ್ಲಿ ಗುರುತಿಸಬೇಕಾಗಿದೆ. ಆಯ್ಕೆ: ಎ. ಸೂಫಾ ಅಣೆಕಟ್ಟು, ಬಿ. ಆಲಮಟ್ಟಿ ಅಣೆಕಟ್ಟು, ಸಿ. ಭದ್ರಾ ಅಣೆಕಟ್ಟು, ಡಿ. ಲಿಂಗನಮಕ್ಕಿ ಅಣೆಕಟ್ಟು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ. ಸೂಫಾ ಅಣೆಕಟ್ಟು. ಈ ಸೂಫಾ ಅಣೆಕಟ್ಟಿನಲ್ಲಿ ಸಂಗ್ರಹವಾಗುವ ನೀರಿನ ಮೂಲಕ ಜಲವಿದ್ಯುತ್ತನ್ನು ಕೂಡ
ಉತ್ಪಾದಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಶಿವನ ಸಮುದ್ರ ಜಲಪಾತ ಯಾವ ನದಿಗೆ ಇರುವುದು? ಆಯ್ಕೆ ಎ ಲಕ್ಷ್ಮಣ ತೀರ್ಥ, ಬಿ ವರದಾ, ಸಿ ಕಬಿನಿ, ಡಿ ಕಾವೇರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಕಾವೇರಿ. ಕಾವೇರಿ ನದಿಗೆ ಶಿವನ ಸಮುದ್ರದ ಜಲಪಾತವು ಹೊಂದಿಕೊಂಡಿದೆ ಎಂಬುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಯಾವುದು? ಆಯ್ಕೆ ಎ ಚೆನ್ನಪ್ಪ ರೆಡ್ಡಿ ಆಯೋಗ, ಬಿ ಮಿಲ್ಲರ್ ಆಯೋಗ, ಸಿ ಎಲ್.ಜಿ. ಹಾವನೂರು ಆಯೋಗ, ಡಿ ವೆಂಕಟಸ್ವಾಮಿ ಆಯೋಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಎಲ್.ಜಿ. ಹಾವನೂರು ಆಯೋಗ. ಕರ್ನಾಟಕದ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವು ಎಲ್.ಜಿ. ಹಾವನೂರು ಅವರ ಅಧ್ಯಕ್ಷತೆಯಲ್ಲಿ ರಚಿತವಾಗುತ್ತದೆ. ಆದ ಕಾರಣ ಆ ಆಯೋಗವನ್ನು ಎಲ್.ಜಿ. ಹಾವನೂರು ಆಯೋಗ ಎಂದು ಕರೆಯಲಾಗಿದೆ. ಇವಿಷ್ಟು ಇಂದಿನ KS, PDO, VAO, STA, FDA ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳು. ಮುಂದೆ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನೋಡೋಣ. ಧನ್ಯವಾದಗಳು.